ಆತ್ಮೀಯ ವೀಕ್ಷಕರೆಲ್ಲರಿಗೆ ನನ್ನ ಮಾತುಕತೆಗೆ ಸ್ವಾಗತ. ನನ್ನ ಮಾತುಕತೆಯಲ್ಲಿ ನಿಮ್ಮ ಜೊತೆ ನನ್ನ ಕತೆ ಅನ್ನುವಂತಹ ಒಂದು ನಮ್ಮ ಇತಿಹಾಸವನ್ನು ಅಥವಾ ನಮ್ಮ ಅನುಭವವನ್ನು ನಿಮ್ಮ ಎದುರುಗಡೆ ನಾನು ಹಂಚಿಕೊಳ್ತಾ ಇದ್ದೆ. ಮೊನ್ನೆ ಹೇಳಿದೆ, ಈಗ ನಾವು ವಾಸ್ತವ್ಯ ಇರುವಂಥದ್ದು ಹಳದೋಟ ಅನ್ನುವಂತಹ ಒಂದು ಗ್ರಾಮದಲ್ಲಿ. ಅಲ್ಲಿ ಭಾಳ ಹಿಂದಿನಿಂದ ನಮ್ಮ ಜಮೀನು, ನಮ್ಮ ಗದ್ದೆ, ತೋಟಗಳೆಲ್ಲ ಇತ್ತು. ನಮ್ಮ ಅಜ್ಜ ಮಾಡಿರುವಂಥದ್ದು ಭಾಳ ವರ್ಷಗಳ ಹಿಂದೆ. ಅಲ್ಲಿ ನಾವು ಹೋಗಿ ಸೆಟ್ಲಾಗೋದಕ್ಕಿಂತ ಮೊದಲೇ ನಮ್ಮ ಬಾಲ್ಯ ಪೂರ್ತಿ ಕಳೆದಿರೋದು ಕೋಲ್ಸಿರ್ಸಿಯಲ್ಲಿ. ಸೊ ಕೋಲ್ಸಿರ್ಸಿ ಅನ್ನುವಂತಹ ಒಂದು ಬಾಲ್ಯದ ದಿವ್ಯ ಅನುಭವ ಏನಿದೆ, ಅದು ನಮಗೆ ಬೇರೆ ಬೇರೆ ದೃಷ್ಟಿಯಿಂದ ಉತ್ತೇಜಕ, ಪ್ರೇರಕ ಎಲ್ಲದೂ ಹೌದು. ಹಾಗಾಗಿ ನಾನು ಅಲ್ಲಿಯ ಪರಿಸ್ಥಿತಿಗಳನ್ನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ. ಈ ಸಾರಿ ಅಗೇನ್ ನನಗೆ ಹೇಳಲೇಬೇಕಿರೋದೇನಂತಂದರೆ, ನಾವು ಕೋಲ್ಸಿರ್ಸೆಯಲ್ಲಿ ಅರೌಂಡ್ ಒಂದು 500-600ಕ್ಕಿಂತ ಹೆಚ್ಚು ಮನೆಗಳಿದೆ. ಅಲ್ಲಿರುವಂತಹ ಮನೆಗಳಲ್ಲಿ ಒಂದೂ ಮುಸ್ಲಿಂ ಮನೆ ಇಲ್ಲ, ಒಂದೂ ಕ್ರಿಶ್ಚಿಯನ್ ಮನೆ ಇಲ್ಲ, ಒಂದು SC ಮನೆ ಇಲ್ಲ, ಒಂದು ST ಕುಟುಂಬ ಇಲ್ಲ. ಉಳಿದಂತೆ ನಮ್ಮ ಭಾಗದಲ್ಲಿ ಈ ಒಕ್ಕಲಿಗರು, ನಾಯಕರು, ಮಡಿವಾಳರು ಇವರೆಲ್ಲರೂ ಒಂದೇ ಕಡೆ ಹಳ್ಳಿಗಳಲ್ಲಿ ಜೊತೆಯಾಗಿ ವಾಸಿಸ್ತಾರೆ. ಬಟ್ ಅಪವಾದ ನಮ್ಮೂರಿಂದ ಏನಂತಂದರೆ, ನಮ್ಮೂರಲ್ಲಿ ಒಬ್ಬರು ಒಕ್ಕಲಿಗರ ಮನೆ ಇಲ್ಲ, ನಮ್ಮೂರಿನಲ್ಲಿ ಒಂದೇ ಒಂದು ಇವರು ಮಡಿವಾಳರ ಮನೆ ಇಲ್ಲ. ಹೀಗೆ ಇದಕ್ಕೆಲ್ಲ ನಮ್ಮೂರವ್ರು ಕೊಡ್ತಾ ಇರುವಂಥ ಒಂದು ಕಾರಣ ಭಾಳ ಇಂಟ್ರೆಸ್ಟಿಂಗ್. ಅದೇನಂತಂದರೆ, ನಮ್ಮೂರಿನಲ್ಲಿ SCಗಳು ಬದುಕೋದಿಲ್ಲ, ನಮ್ಮೂರಿನಲ್ಲಿ ಮುಸ್ಲಿಮರು ಬದುಕೋದಿಲ್ಲ, ನಮ್ಮೂರಿನಲ್ಲಿ ಕ್ರಿಶ್ಚಿಯನ್ರು ಬದುಕೋದಿಲ್ಲ ಅಂತ. ಅಂದರೆ ಇವೆಲ್ಲ ಒಂಥರ ಏಕಜಾತಿಯ ಸಸ್ಯಗಳ ರೀತಿಯಲ್ಲಿ ಅಕೇಶಿಯ ಬೆಳೆದಂಗೆ ನಮ್ಮ ಊರಿನ ಒಂದು ಸಾಮಾಜಿಕ ಪರಿಸ್ಥಿತಿ. ನಮ್ಮ ಹಿರಿಯರಿಗೆ ಕೆಲವೊಬ್ಬರಿಗೆ ಪ್ರಶ್ನೆ ಮಾಡ್ತಿದ್ದೆ, ಅಂದರೆ ತಮಾಷೆ ಮಾಡ್ತಿದ್ದೆ, ಅಲ್ಲರಿ ಇಲ್ಲಿ ಮುಸ್ಲಿಮರು ಬದುಕೋದಿಲ್ಲ, ಇಲ್ಲಿ ಮಡಿವಾಳರು ಬದುಕೋದಿಲ್ಲ, ಇಲ್ಲಿ SCಗಳು ಬದುಕೋದಿಲ್ಲ ಅಂದರೆ ಮನುಷ್ಯರೇ ಬದುಕೋದಿಲ್ಲ ಅಂತ ಆಯಿತು. ಹಾಗಾದ್ರೆ ಮತ್ತು ನಾವೆಲ್ಲ ಬದುಕಿರೋದು ಹೇಗೆ ಅಂತ ಹೇಳ್ಕೊಂಡು. ಅಂದರೆ ಅಲ್ಲಿಯ ಸಾಮಾಜಿಕ ವಾತಾವರಣ ಹೇಗಿದೆ ಅಂತಂದರೆ, ಅಲ್ಲಿ ಇತರೆ ಜಾತಿಯ, ಇತರೆ ಧರ್ಮದ ಜನಗಳನ್ನು ನಾವು ಒಳಗಡೆ ತಗೊಳ್ಳಲ್ಲ. ಅವರು ನಮ್ಮ ಮಧ್ಯದಲ್ಲಿ ಬರಲಿಕ್ಕೆ ನಾವು ಕೊಡೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಅವ್ರದ್ದು ಜನವಸತಿ ಇಲ್ಲ. ಇದರಲ್ಲಿ ಯಾವ ವಿಶೇಷತೆ ಇದೆ? ಅವರು ಬಂದರೆ ಇಲ್ಲಿ ಸತ್ತೋಗ್ಬಿಡ್ತಾರೆ, ಅವರ ವಂಶ ಮುಂದುವರಿಯೋದಿಲ್ಲ, ಹೀಗೆಲ್ಲ ಮಾತಾಡ್ತಾರೆ. ಭಾಳ ಇಂಟ್ರೆಸ್ಟಿಂಗ್. ಯಾಕಂದರೆ ಇವರು ಇಷ್ಟು ವರ್ಷಗಳವರೆಗೆ ಇಂಥ ಒಂದು ಬಹಳ ಕರ್ಮಠತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರಲ್ಲ, ಅದು ಭಾಳ ಮಜಾ ಮತ್ತು ತಮಾಷೆಯ ಸಂಗತಿ. ಒಂದು ಸಾರಿ ಏನಾಯಿತು ಅಂತಂದರೆ, ಈ ನಮ್ಮ ಭಾಗದಲ್ಲಿ ಸಹಜವಾಗಿ ಬಂಗಾರಪ್ಪನವರಿಗೆ ಅಟ್ಮೋಸ್ಟ್ ರೆಸ್ಪೆಕ್ಟ್. ಯಾವ ಸ್ವಾಮೀಜಿಗಳಿಗೆ, ಯಾವ ಕುಲದೇವರುಗಳಿಗೆ ಸಿಗದೇ ಇರುವಂಥ ಇಂಪಾರ್ಟೆನ್ಸು ಬಂಗಾರಪ್ಪನವರಿಗೆ. ಸೊ ಬಂಗಾರಪ್ಪನವರು ಕಾಂಗ್ರೆಸ್ನಿಂದ ಬರಲಿ, KPCಯಿಂದ ಬರಲಿ, KVPಯಿಂದ ಬರಲಿ, ಅಥವಾ JDS ಇಂದ ಬರಲಿ, ಕೋಲ್ಸಿರ್ಸಿ ಅಂದ ತಕ್ಷಣ ಹುಯ್ಯೋ ಅನ್ನುವಂಥ ಒಂದು ಉದ್ಗಾರ, ಮತ್ತು ಬಂಗಾರಪ್ಪ ಎಲ್ಲಿರ್ತಾರೆ ಅಲ್ಲೇ ಅನ್ನುವಂಥ ಒಂದು ವಾತಾವರಣ ಇತ್ತು. ಸೊ ನಮ್ಮ ಭಾಗದಲ್ಲಿ, ನಮ್ಮ ತಾಲೂಕಿನಲ್ಲಿ ರಾಮಕೃಷ್ಣ ಹೆಗಡೆಯವರು ಭಾಳ ಗ್ರೇಟ್ ಪರ್ಸನ್, ಅದರಲ್ಲಿ ಎರಡು ಮಾತಿಲ್ಲ. ಒಬ್ಬರು ನಾಯಕರು. ಅವರು ಜನತಾ ಪರಿವಾರದ ಮುಖ್ಯಸ್ಥರು, ಮುಖಂಡರು ಆಗಿದ್ದಾಗ, ಭಾಳ ಹಿಂದೆ ನಮಗೆ ಗೊತ್ತಿಲ್ಲದೆ ಇರುವಂಥ ಸಮಯದಲ್ಲಿ ಈ ಕ್ರಾಂತಿರಂಗ, ಜನತಾರಂಗ ಇವೆಲ್ಲ ಸೇರಿಕೊಂಡು ಬಂಗಾರಪ್ಪನವರು ಮತ್ತು ಇವ್ರದ್ದು ಮಧ್ಯದಲ್ಲಿ, ರಾಮಕೃಷ್ಣ ಹೆಗಡೆಯವರ ಮಧ್ಯದಲ್ಲಿ ಒಂದು ಸಮನ್ವಯ ಆಗಿ ಅವರೆರಡೂ ಜನ ಸೇರಿಕೊಂಡು ಎಲೆಕ್ಷನ್ ಗೆದ್ದಿದ್ರು ಅನ್ನೋದನ್ನೆಲ್ಲ ನಾವು ಕೇಳಿದ್ವಿ. ಬಟ್ ಇದೆಲ್ಲ ಆದಮೇಲೆ ನಾವು ಕನ್ನಡ ಶಾಲೆಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ, ಆಗ ಶಂಕರ್ ನಾಗ್ ಅವರು ಇಲ್ಲಿಂದ, ಅನಂತ್ನಾಗ್ ಅವರು ಇಲ್ಲಿಂದ ಎಲೆಕ್ಷನ್ನಿಗೆ ನಿಲ್ತಾರೆ. ಅನಂತ್ನಾಗ್ ಅವರ ಚುನಾವಣಾ ಪ್ರಚಾರಕ್ಕೆ ನಮ್ಮ ಶಂಕರ್ನಾಗ್ ಅವರು ನಮ್ಮೂರಿಗೆ ಬರ್ತಾರೆ. ಸೊ ನಮ್ಮೂರಿನವರಿಗೆ ಶಂಕರ್ನಾಗ್ ಮತ್ತು ಅನಂತ್ನಾಗ್ ಬೇಕು, ಅಂದರೆ ಒಬ್ಬ ಕಲಾವಿದರಾಗಿ ಅವರು ಬೇಕು. ಬಟ್ ರಾಜಕೀಯ ವಿರೋಧಿಯಾಗಿರುವಂಥ ರಾಮಕೃಷ್ಣ ಹೆಗಡೆಯವ್ರ ಪಕ್ಷದವ್ರು ಬರಬಾರ್ದು ಅಂತ ಅವ್ರಿಗೆ ಡಿಸ್ಟರ್ಬೆನ್ಸ್ ಮಾಡಿರೋದನ್ನು ಯಾವ ಒಬ್ಬ ಮಹಾನ್ ನಟ ಶಂಕರ್ನಾಗ್ ಮತ್ತು ಅನಂತ್ನಾಗ್ ಅವರಿಗೆ ಒಂದು ನಿಂತುಕೊಂಡು ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಕೊಡದೇ ಇರುವಂಥ ಸಂದರ್ಭವನ್ನು ನಾವೆಲ್ಲ ಇನ್ನೂ ಭಾಳ ಚಿಕ್ಕವರು ಇರಬೇಕಾದ್ರೆ ನೋಡಿದ್ದೀವಿ. ಸೊ ಈ ಥರ ಒಂದು ವ್ಯವಸ್ಥೆ ನಮ್ಮ ಊರಿಂದು, ಅಂದರೆ ವೈಶಿಷ್ಟ್ಯ ಅದು. ಅರ್ಥ ಆಯಿತು.
ಅಂಥ ವೈಶಿಷ್ಟ್ಯದಲ್ಲಿ ಈಗ ಒಂದು ಗೌರಿ ಗಣೇಶ ಚತುರ್ಥಿಯಲ್ಲೆಲ್ಲ ನಮ್ಮಲ್ಲಿ ನಾವು ಗೌರಿ ಪೂಜೆಯನ್ನು ಮಾಡ್ತೇವೆ. ಗೌರಿ ಅಂದರೆ ಮಹಾಗೌರಿ ವ್ರತ ಆ ಥರದ್ದಲ್ಲ, ಇದೊಂದು ಜಾನಪದ ಆಚರಣೆ. ಇದ್ರದ್ದು ಸಂಪ್ರದಾಯನೇ ಬಹಳ ವಿಶಿಷ್ಟ ಇದೆ. ಅಲ್ಲಿ 5 ದಿವಸಗಳವರೆಗೆ, ಕೆಲವೊಬ್ಬರು 3 ದಿವಸಗಳವರೆಗೆ ಗೌರಿ ಪೂಜೆಯನ್ನು ಮಾಡ್ತಾರೆ. ಸೊ ಆ ಪೂಜೆ ಮಾಡಿದ ನಂತರ ಕೊನೆಯ ದಿವಸ ಗೌರಿಯನ್ನು ವಿಸರ್ಜನೆ ಮಾಡಬೇಕು ದೇವ್ರ ಕೆರೆಯಲ್ಲಿ. ನಮ್ಮೂರಲ್ಲಿ ದೇವ್ರ ಕೆರೆ ಅಂತಿದೆ. ಆ ದೇವರ ಕೆರೆಯ ಪಕ್ಕದಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ. ಆ ಈಶ್ವರ ದೇವಸ್ಥಾನಕ್ಕೆ ನಮ್ಮೂರಿನ ಅಲ್ಪಸಂಖ್ಯಾತರಾಗಿರುವಂಥ ಲಿಂಗಾಯತರು ಪೂಜಾರಿಗಳು. ಅರ್ಥ ಆಯಿತು. ಸೊ ಅಲ್ಲಿ ಗೌರಿಯನ್ನು ವಿಸರ್ಜಿಸುವ ಕಾರಣಕ್ಕೆ ಅದಕ್ಕೆ ದೇವರ ಕೆರೆ ಅಂತ ಹೇಳ್ಕೊಂಡು ಹೆಸರು. ಅದರಲ್ಲಿ ಭಾಳ ವರ್ಷಗಳು ಇತ್ತೀಚೆಗೆ ಅಷ್ಟು ಡ್ರೈ ಆಗಿಲ್ಲ. ಬಟ್ ನಾವೆಲ್ಲ ಸಣ್ಣವರಾಗಿರ್ಬೇಕಿದ್ರೆ ಮೇ ತಿಂಗಳಿನಲ್ಲಿ ಸುಮಾರು ಡ್ರೈ ಆಗಿರ್ತಿತ್ತು. ಒಂದು ಸಣ್ಣದು ನೀಲಿ ಥರದ್ದು ನೀರು ನಿಂತ್ಕೊಂಡಿರೋದು. ಆ ಒಂದು ಬಹಳ ಮಹತ್ವದ, ಬಹಳ ಕೋಲಸರಿಸಿಯ ಒಂದು ಐಡೆಂಟಿಟಿ ಅದು. ಆ ಕೆರೆಯ ಮೇಲ್ಗಡೆ ಈ ಗೌರಿ ವಿಸರ್ಜನೆ ಮಾಡಬೇಕಿದ್ರೆ ಅಲ್ಲೆಲ್ಲ ಶೃಂಗಾರ ಮಾಡಿದಂಥ ವಸ್ತುಗಳನ್ನೆಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಆ ನೀರನ್ನು ಕೆರೆಗೆ ಹಾಕಿ, ಕೆರೆಯಿಂದ ಮತ್ತೆ ನೀರನ್ನು ತಗೊಂಡು ಆ ಕೆರೆಗೆ ಬಿಡುವ ನೀರು ಗೌರಿ, ಅದನ್ನು ವಾಪಸ್ ಮತ್ತೆ ಒಂದು ಚಂಬು ನೀರನ್ನು ಎತ್ಕೊಳ್ತಾರಲ್ಲ, ಅದು ಗಂಗೆ ಅಂತ ಆಚರಣೆ. ಹೀಗೆ ಈ ಆಚರಣೆಯ ಮಧ್ಯದಲ್ಲಿ ಗೌರಿ ವಿಸರ್ಜನೆಯಲ್ಲಿ ಒಂದು ಬುತ್ತಿಯನ್ನು ನಾವಿಲ್ಲಿ ಈ ಧಾರ್ಮಿಕ ಆಚರಣೆಯಲ್ಲಿ ನಮ್ಮ ಮನೆಗಳಲ್ಲಿ ನಾವು ಇಟಕ್ಲು ಅಂತ ಹೇಳ್ತೀವಿ. ಅಂದರೆ ನಮ್ಮ ಪೂರ್ವಜರು, ಹಿರಿಯರು, ಅವರಿಗೆ ನಾವು ಆಹಾರವನ್ನು ಕೊಡುವಂಥದ್ದು, ಎಡೆಯನ್ನು ಇಡುವಂಥದ್ದು. ಅದೇ ಥರ ಈ ಗೌರಿ ಪೂಜೆಯಲ್ಲಿ ಬೆನವನ ಬುತ್ತಿ ಅಂತ, ಬೆನವ ಅಂದರೆ ಯಾರು? ಈಶ್ವರ ಅಥವಾ ಗಣಪತಿ. ಅವನಿಗೊಂದು ಬುತ್ತಿಯನ್ನು ಇಡ್ತಿದ್ರು. ಆ ಬುತ್ತಿಯನ್ನು ಎತ್ಕೊಂಡ್ಬಂದು ಗೌರಿಯನ್ನು ವಿಸರ್ಜಿಸಬೇಕಾದ್ರೆ ಕೆರೆಯ ಒಂದು ದಂಡೆಯ ಬದಿಗೆ ವಾಸ್ತವವಾಗಿ ಬಿಸಾಕೋದು, ಅಂದರೆ ಅದು ಇಡೋದು. ಅಲ್ಲಿ ಇಟ್ಟು ಗೌರಿಯನ್ನು ವಿಸರ್ಜನೆ ಮಾಡಿದ ನಂತರ ನಮ್ಮೂರಿನ ಪಕ್ಕದ ಕುಂಡಜಿಯವರೋ, ಸದೇಗುಡ್ಡಿಯವರು ಅಥವಾ ಬೇರೆ ಎಲ್ಲೋ ಅಲ್ಲಿ ಆಸುಪಾಸಿನವರು ದಲಿತರು ಬಂದು ಆ ಒಂದು ಬುತ್ತಿಯನ್ನು, ಬೆನವನ ಬುತ್ತಿಯನ್ನು ಎತ್ಕೊಂಡು ಹೋಗ್ತಾಯಿದ್ರು. ಅಂದರೆ ಈಗ ನಮ್ಮ ಆಚರಣೆಗಳ ವೈಶಿಷ್ಟ್ಯ ಹೇಗಿದೆ ಅಂತಂದರೆ, ಗೌರಿ ಪರ್ವತರಾಜನ ಮಗಳು. ಪರ್ವತರಾಜನಿಗೆ ಈ ಈಶ್ವರ ಪರ್ವತರಾಜನ ಮಗಳ ಗೌರಿಯನ್ನು ಪ್ರೀತಿ ಮಾಡಿದಾಗ ಪರ್ವತರಾಜ ಒಪ್ಪೋದಿಲ್ಲ ಮದುವೆ ಮಾಡಿಕೊಡ್ಲಿಕ್ಕೆ. ಆನಂತರ ಅವರಲ್ಲಿ ಪ್ರೇಮ ವಿವಾಹ ಆಗುತ್ತೆ. ಈಶ್ವರ ಆಕೆಯನ್ನು ಕರ್ಕೊಂಡು ಹೋಗ್ತಾನೆ, ವಿವಾದ ಆಗ್ತದೆ. ಆಮೇಲೆ ಪಂಚಾಯತ್ಗೆ ಅಂತ ನಮ್ಮಲ್ಲಿ ಹೇಳ್ತಾರೆ, ಒಂದು ಸಭೆ. ಆ ಸಭೆಯನ್ನು ಮಾಡಿ, ಇದು ಪುರಾಣದ ಪ್ರಕಾರ, ಆ ಸಭೆಯನ್ನು ಮಾಡಿ ಗೌರಿಗೆ ಊರಿಗೆ ತವರು ಮನೆಗೆ ಬರಲಿಕ್ಕೆ ವರ್ಷದಲ್ಲಿ 1 ವಾರ ಅಂದರೆ 1 ದಿವಸ ಅವಕಾಶವನ್ನು ಕೊಡ್ತಾರೆ. ಬಟ್ ದಲಿತನಾಗಿರುವಂಥ ನಾವು, ಹಿಂದುಳಿದವರು, ನಾವು ನಿಷ್ಕೃಷ್ಟರು, ನಾವು ಬುಡಕಟ್ಟುಗಳಿಗೆ ಸೇರಬೇಕಾಗಿರುವಂಥ ಎಲ್ಲ ಲಕ್ಷಣಗಳನ್ನು ಹೊಂದಿರುವಂಥವ್ರು. ಬಟ್ ನಮ್ಮ ಆಚರಣೆಯಲ್ಲಿ ದಲಿತರಿಗಾಗಿ ಒಂದು ಬೆನವನ ಬುತ್ತಿಯನ್ನು ಇಡ್ತೇವೆ. ಮತ್ತು ಅದು ಯಾಕೆ ಅಂತಂದರೆ, ಈ ಈಶ್ವರ ಬೂದಿ ಬಡಕ ಸ್ಮಶಾನವಾಸಿ ಏನಿದಾನಲ್ಲ, ಆತ ದಲಿತ, ಆತ ಮನೆ ಒಳಗಡೆ ಬರಬಾರ್ದು. ಹಾಗಾಗಿ ಆತನ ಹೆಂಡತಿ ಗೌರಿ ಏನು ಬಂದು ಇಲ್ಲಿ 1 ವಾರದವರೆಗೆ ಉಪಚಾರವನ್ನು ಪಡ್ಕೊಳ್ತಾಳೆ ತವರು ಮನೆಯಲ್ಲಿ. ಆ ಕೊನೆಯ ದಿವಸ ಹೋಗಬೇಕಿದ್ರೆ ಗಂಡನಿಗೆ ಒಂದು ಬುತ್ತಿ ಕೊಡ್ತೀವಿ ಅಲ್ಲ, ಆ ಬುತ್ತಿಯನ್ನು ದಲಿತರು ತಗೊಂಡು ಹೋಗಿ ಊಟ ಮಾಡಬೇಕು ಅನ್ನುವಂತಹದ್ದು ಒಂದು ಆಚರಣೆ. ಇದನ್ನು ಬಹಳ ವರ್ಷಗಳವರೆಗೆ ನಾವು ಚಿಕ್ಕಂದಿನಲ್ಲಿರಬೇಕಿದ್ರೆ ನಮ್ಮ ಬಾಲ್ಯದಲ್ಲಿ ನಾವು ಇದನ್ನು ಕಣ್ಣಾರೆ ಕಂಡಿದ್ದೀವಿ, ನೋಡಿದ್ದೀವಿ. ಈಗಲೂ ಕೂಡ ಅಲ್ಲೆಲ್ಲ ಆಚರಣೆಗಳು ಇದ್ದಾವೆ. ಈಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲದೇ ಇದ್ದರೂ ಕೂಡ, ಈಗ ವಾಸ್ತವವಾಗಿ ದಲಿತರೇ ಆಹಾರವನ್ನು ತೊಗೊಂಡು ಹೋಗ್ಲಿಕ್ಕೆ ಒಪ್ಪದೇ ಇದ್ದರೂ ಕೂಡ ಅದನ್ನು ಆಕಳಿಗೆ ಕೊಡುವಂಥದ್ದು ಅಥವಾ ಬೇರೆ ಎಲ್ಲೋ ತೊಗೊಂಡು ಹೋಗಿ ಇಡುವಂಥದ್ದು ಅಂತ ಎಲ್ಲ ಮಾಡ್ತಾರೆ. ಅಂದರೆ ಮೀನುಗಳಿಗೆ ಹಾಕಿದ್ದು ಕೂಡ ಅದು ಆಹಾರ ಆಗಿ ಮೀನುಗಳಿಗೆ ಬಳಕೆ ಆಗುತ್ತೆ ಅನ್ನೋ ರೀತಿಯಲ್ಲೆಲ್ಲ ಇದೆ. ಬಟ್ ಈ ಆಚರಣೆಗಳ ಹಿಂದೆ ಇರುವಂಥ ಒಂದು ಉದ್ದೇಶ ಏನಿದೆಯಲ್ಲ, ಅದನ್ನು ನಾವು ವಿಶ್ಲೇಷಣೆ ಮಾಡಿದಾಗ, ಈಗ ನಾವು ದಲಿತರು ಅಂದರೆ ನಾವು ಸಾಮೂಹಿಕವಾಗಿ ಯಾರೆಲ್ಲ ಹಿಂದುಳಿದವರಿದ್ದೀವಿ, ದಲಿತ ವರ್ಗದವರಿದ್ದೀವಿ, ಬುಡಕಟ್ಟುಗಳಿದ್ದೀವಿ, ಅವಕಾಶ ವಂಚಿತರಿದ್ದೀವಿ, ಲೋಹಿಯಾ ಅವರು ಹೇಳೋ ಪ್ರಕಾರ ತಬ್ಬಲಿ ಜಾತಿಗಳಿದ್ದೀವಿ. ನಾವೆಲ್ಲರೂ ಸೇರಿಕೊಂಡು ಈ ದೇಶದ ಮೂಲ ನಿವಾಸಿಗಳು ಮತ್ತು ಇಲ್ಲಿಯ ಬಹುಸಂಖ್ಯಾತರು ನಾವು. ಈ ಜಾತಿ ಜನವರ್ಗಗಳಿಗೆ ಈ ಆರ್ಯರು ಏನು ಹೊರಗಡೆಯಿಂದ ಬಂದು ತಮ್ಮ ವೈದಿಕತೆಯನ್ನು ನಮ್ಮ ಮೇಲೆ ಹೇರ್ತಾರಲ್ಲ, ಅಲ್ಲಿವರೆಗೆ ಯಾವ ಆಚರಣೆಗಳು ನಮ್ಮಲ್ಲಿಲ್ಲ. ಇವತ್ತು ನಾವು ಈಶ್ವರ, ರಾಮ, ಮಹೇಶ್ವರ ಇಂಥವೆಲ್ಲ ದೇವರುಗಳೇನಿದಾವಲ್ಲ, ಇವರು ಪುರಾಣ ಕಟ್ಟುಕತೆ ಇವುಗಳಿಂದ ಬಂದಿರುವಂಥ ದೇವರುಗಳು. ಈವನ್ ಗಣಪತಿ ಕೂಡ ಆ ಫೋಟೋವನ್ನು ನಮ್ಮ ಮನೆಗಳಲ್ಲಿ ದೇವರ ಕೋಣೆಗಳಲ್ಲಿ ಇಟ್ಟು ನಾವು ಪೂಜಿಸ್ತೇವೆ. ಬಟ್ ವಾಸ್ತವದ ಆಚರಣೆಯಲ್ಲಿ ಅವರೆಲ್ಲೂ ಬರೋದೇ ಇಲ್ಲ.
ಗೌರಿ ಪೂಜೆಯಲ್ಲಿ ಗಣಪತಿಗೆ ನಮ್ಮಲ್ಲಿ ಪ್ರಾಮುಖ್ಯತೆಯೇ ಇಲ್ಲ. ಯಾಕಂದ್ರೆ ನಮ್ಮ ಬುಡಕಟ್ಟು ಕಲ್ಚರ್, ನಮ್ಮ ಹಿನ್ನೆಲೆ, ನಮ್ಮ ಸಂಪ್ರದಾಯ ಏನಿದೆಯಲ್ಲ, ಅಲ್ಲಿ ಈ ವೈದಿಕ ದೇವರುಗಳಿಗೆ ಅವಕಾಶವೇ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ಆರಿದ್ರ ಮಳೆಯಲ್ಲಿ ಈ ಯಾವ ದೇವರುಗಳನ್ನು ಆಚರಣೆ ಮಾಡಲ್ಲ, ಕುಮಾರನಮ್ಮನನ್ನು ಆಚರಣೆ ಮಾಡ್ತೀವಿ. ಹೀಗೆ ಈ ಬಗ್ಗೆ ನಾನು 10 ಬಾರಿ ಮಾತನಾಡಿದ್ದೀನಿ, ಮತ್ತು ಅದನ್ನು ನಾನು ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ. ಸೊ ಈ ಎಲ್ಲ ಆಚರಣೆಗಳು, ಈ ಎಲ್ಲ ಹಿನ್ನೆಲೆ, ಈ ಒಂದು ಸಾಂಸ್ಕೃತಿಕ ಹಿನ್ನೆಲೆ, ಇವುಗಳು ನಮ್ಮ ಊರಿನಲ್ಲಿರುವಂಥದ್ದು, ನಮ್ಮ ಮಲೆನಾಡಿನಲ್ಲಿ ಇರುವಂಥದ್ದು, ನಮ್ಮ ಪರಿಸರದಲ್ಲಿ ಇರುವಂಥದ್ದು, ಇವುಗಳೆಲ್ಲ ಡೈರೆಕ್ಟ್ ಇಂಡೈರೆಕ್ಟ್ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತಾವೆ. ನಾವು ಭಾಳ ಓಪನ್ ಆಗಿ, ಭಾಳ ಸೆಕ್ಯುಲರ್ ಆಗಿ, ಒಂದು ಬಹುತ್ವದ ದೃಷ್ಟಿಕೋನದಿಂದ ವಿಚಾರ ಮಾಡದೇ ಇದ್ದರೆ ನಾವು ಕೂಡ ಮೂಢರಾಗಿ ಅದೇ ಆಚರಣೆಗಳನ್ನು ಮಾಡುವಂಥದ್ದು. ಇವರೆಲ್ಲ ಹೊಸದಾಗಿ ಏನು ಹೇಳ್ತಾರಲ್ಲ, ಸತ್ಯನಾರಾಯಣ ವ್ರತ ಅಂತೆ, ಮತ್ತೊಂದಂತೆ, ಅದಂತೆ ಇದಂತೆ, ಯಾವಾಗ ಬಂದಿದೆ ಸ್ವಾಮಿ? ನಮ್ಮಲ್ಲಿ ನಾವು ಕೆಳವರ್ಗದಲ್ಲಿ ಮದುವೆಗೆ ಕೂಡ ವೈದಿಕರ ಪ್ರವೇಶ ಇಲ್ಲ. ನಮ್ಮಲ್ಲೇ ನಾವೇ ಕೂತ್ಕೊಂಡು ನಮ್ಮ ರೀತಿ ನೀತಿಗಳ ಪ್ರಕಾರ ನಮ್ಮಲ್ಲೇ ಯಜಮಾನರು, ಹಿರಿಯರು, ಬುದ್ಧಿವಂತರು ಹೀಗೆಲ್ಲ ಇರ್ತಾಯಿದ್ರು. ಅವರ ಆಶೀರ್ವಾದ, ಅವರ ಮಾರ್ಗದರ್ಶನದಲ್ಲಿ ನಮ್ಮಲ್ಲಿ ಮದುವೆಗಳಾಗ್ತಾಯಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಪುರೋಹಿತರ ಪ್ರವೇಶ ಆಯಿತು. ನಮ್ಮಲ್ಲಿ ಸಾವುಗಳಾದರೆ ನಮಗೆ ಪುರೋಹಿತರ ಅವಕಾಶ ಎಂಟ್ರಿನೇ ಇಲ್ಲ. ಬಟ್ ನಮ್ಮಲ್ಲಿ ಕೆಲವೊಬ್ಬರು ದುಡ್ಡು ಬಂದ ತಕ್ಷಣ, ಮೊನ್ನೆ ನಮ್ಮ ಕವಿರಾಜ್ ಅವರು ಶಿವಮೊಗ್ಗದಲ್ಲಿ ಭಾಳ ಅದ್ಭುತವಾಗಿ ಮಾತನಾಡಿದ್ರು. ಈಗ ನಾವು ಈ ಭಾರತೀಯ ಬಹುಸಂಖ್ಯಾತರು ನಾವು ಬಹಳ ಜಾಗೃತಿಯಿಂದ ಹೆಜ್ಜೆ ಇಡಬೇಕಾಗಿದೆ. ನಾವು ಬಹಳ ವಿವೇಕದಿಂದ ಯೋಚನೆ ಮಾಡಬೇಕಾಗಿದೆ. ಮತ್ತು ನಮ್ಮ ಮುಂದಿನ ಭವಿಷ್ಯ ಏನಿದೆಯಲ್ಲ, ನಾವು ಇಲ್ಲಿವರೆಗೆ ಕಳ್ಕೊಂಡ್ಬಿಟ್ಟಿದ್ವಿ. ನಮ್ಮ ಮೇಲೆ ದಬ್ಬಾಳಿಕೆ ಆಗಿದೆ, ಶೋಷಣೆ ಆಗಿದೆ. ಆಚರಣೆಗಳ ನೆಪದಲ್ಲಿ, ಸಂಪ್ರದಾಯದ ನೆಪದಲ್ಲಿ, ಬೇರೆ ಬೇರೆ ಕಾರಣಕ್ಕೆ ನಮ್ಮ ಮೇಲೆ ಆಗಬಾರ್ದಲ್ಲ ಅಂಥ ಎಲ್ಲ ದಾಳಿಗಳು ಈಗಾಗಲೇ ಮುಗಿದು ಹೋಗಿದೆ. ಬಟ್ ಇವತ್ತೂ ಕೂಡ ನಾವು ಶ್ರೀಮಂತರಾದ ಕೂಡಲೇ ನಾವು ಮೇಲ್ವರ್ಗದವ್ರ ಜೊತೆ ಗುರುತಿಸ್ಕೊಳ್ಳಿಕ್ಕೆ ಹಪಾಪಿ ಮಾಡ್ತೀವಿ. ನಮ್ಮಲ್ಲಿ ಚೂರು ದುಡ್ಡು ಬಂದ ಕೂಡಲೇ ಯಾವುದೋ ಪುರೋಹಿತನನ್ನು ಕರೆಸ್ಕೊಂಡು ಸತ್ಯನಾರಾಯಣ ವ್ರತ ಅಂತೆ, ಆ ಆಚರಣೆ ಅಂತೆ, ತುಳಸಿ ಪೂಜೆ ಅಂತೆ, ಇದಂತೆ, ಯಾವುದು ನಮ್ಮ ಸಂಸ್ಕೃತಿನೇ ಅಲ್ಲ, ನಮಗೆ ಅಗತ್ಯವೇ ಇಲ್ಲ. ಅಂಥದ್ದನ್ನು ನಾವು ಮಾಡಿಕೊಂಡು ನಾವು ಅವ್ರ ಜೊತೆ ಸಮೀಕರಿಸ್ಕೊಂಡು ನಾವೇನೋ ದೊಡ್ಡ ಅಭಿವೃದ್ಧಿ ಹೊಂದಿಬಿಟ್ಟಿದ್ವಿ ಅನ್ನುವಂತಹ ಮೂಢತನದಲ್ಲಿ ನಾವಿದ್ದೀವಿ. ಇದನ್ನು ನಮ್ಮ ಮೇಲೆ ಈ ವೈದಿಕತೆ ತುಂಬುತ್ತಾ ಇದೆ. ನಮ್ಮ ಸಂಸ್ಕೃತಿ, ನಮ್ಮ ಹಿನ್ನೆಲೆ, ನಮ್ಮ ಸಂಪ್ರದಾಯ ಇವುಗಳನ್ನೆಲ್ಲ ದೂರೀಕರಿಸಿ ಇವರ ವೈದಿಕತೆಯ ಯಜಮಾನಿಕೆಯ ಪ್ರಭುತ್ವದ, ಅಂದರೆ ಅಧಿಕಾರಕ್ಕಾಗಿ ಅಥವಾ ಇವರ ಅಸ್ತಿತ್ವಕ್ಕಾಗಿ ಇವರೆಲ್ಲವನ್ನು ಏನು ಆಚರಣೆಗಳನ್ನು ಇಟ್ಕೊಂಡಿದ್ದಾರೆ ಅವುಗಳನ್ನೆಲ್ಲ ನಮ್ಮ ಮೇಲೆ ಹೇರಿ, ಆ ಮೂಲಕ ನಮ್ಮನ್ನು ಗುಲಾಮರನ್ನಾಗಿ ಮಾಡಿ, ನಾವು ಯೋಚನೆ ಮಾಡದೇ ಇರೋ ರೀತಿ ಮಾಡಿ, ಅವರ ಎಲ್ಲ ಆಚರಣೆಗಳು, ಅವರ ಎಲ್ಲ ದಬ್ಬಾಳಿಕೆಗಳಿಗೆ ಒಡ್ಡುಕೊಂಡು ಇದೇ ಸುಖ ಇದೇ ಸುಖ ಅಂತ ಹೇಳ್ಕೊಂಡು ಮುಂದುವರಿಬೇಕು ಅನ್ನುವಂಥ ಕಾರಣಕ್ಕೆ ಅದರ ಹಿಂದಿರುವಂಥದ್ದು ದೊಡ್ಡ ರಾಜಕೀಯ. ಅದು ರಾಜಕೀಯ ಅಧಿಕಾರಕ್ಕಾಗಿಯೇ ಇವರೆಲ್ಲ ಹೀಗೆ ಮಾಡ್ತಿರೋದು. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂತಂದರೆ ಇವರು ಹೇಳಿದರೆ ಅದೆಲ್ಲೋ ಯಾರು ಚೈತ್ರಾ ಕುಂದಾಪುರ ಅಂತವರು, ಅನಂತಕುಮಾರ್ ಹೆಗಡೆ ಅಂತವರು, ನೇಹಾವನ ಸೂಲಿಬೆಲೆ ಅಂತವನವರು, ಏನು ಮಾತಾಡ್ತೀರಿ ನೀವು? ನಮ್ಮ ಹಿನ್ನೆಲೆ ಬಗ್ಗೆ ಎಂದಾದರೂ ಮಾತಾಡಿದ್ರಾ? ಇಲ್ಲಿಯ ಬಹುಸಂಖ್ಯಾತರ ಮೇಲೆ ಎಷ್ಟು ಶೋಷಣೆ ಆಯಿತು. ಮೊಘಲ್ನವರು ತಡೆದವ್ರು ಯಾರ್ರಿ? ನೀವು ಅವ್ರ ಜೊತೆಗೆ ಸಮೀಕರಣ ಮಾಡ್ಕೊಳ್ತಿದ್ದಾಗ, ನೀವು ಅವ್ರ ಜೊತೆಗೆ ಯಾವುದೇ ಸಂಘರ್ಷ ಇಲ್ಲದೆ ಲಾಭಕ್ಕಾಗಿ ಹಪಾಪಿಸ್ತಾ ಇರಬೇಕಿದ್ರೆ ಕುಮಾರರಾಮ ಎದೆ ಕೊಟ್ಟವನು. ಯಾರು ಕುಮಾರರಾಮ? ನಮ್ಮ ಪ್ರತಿನಿಧಿ. ಇದನ್ನೆಲ್ಲ ಮರೆಮಾಚಿ ನೀವು ನಮ್ಮ ತಲೆಯಲ್ಲಿ ನಿಮ್ಮ ಸಂಘ, ನಿಮ್ಮ ಪಕ್ಷ ಹೆಸರು ಹೇಳೋದು ಬೇಡ, ನಾಚಿಕೆ ಆಗ್ತದೆ ನಮ್ಗೆ ಅವುಗಳನ್ನು ಹೇಳಲಿಕ್ಕೆ. ಅರ್ಥ ಆಯಿತು? ಅವುಗಳ ಆಚಾರ ವಿಚಾರಗಳನ್ನು ತುಂಬಿ ಈ ದೇಶವನ್ನು ಲೋಹಿಯಾ ಅವ್ರು ಹೇಳ್ತಾರೆ ಜನಿವಾರದಲ್ಲಿ ಕಟ್ಟಿಡಲಾಗಿದೆ ಅಂತ. ಈ ದೇಶವನ್ನು ಆಚಾರ ಅನ್ನುವಂಥ ಸುಳ್ಳುಗಳ ಮೂಲಕ ಜನಿವಾರದಲ್ಲಿ ಈ ದೇಶವನ್ನು ಬಂಧಿಸಲಾಗಿದೆ ಅಂತ ಹೇಳ್ಕೊಂಡು ಲೋಹಿಯಾ ಹೇಳ್ತಾರೆ. ಹೀಗೆ ನಾವು ಭಾಳಷ್ಟನ್ನು ನಮ್ಮ ಸಂಪ್ರದಾಯವನ್ನು ಉಳಿಸ್ಕೊಳ್ಬೇಕಾಗಿದೆ. ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಗಳನ್ನು, ನಮ್ಮ ಅನನ್ಯತೆಯನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಯಾರದೋ ದೇವರನ್ನು ಪೂಜೆ ಮಾಡಿದ್ದು ಸಾಕು, ಯಾವುದೋ ಪಕ್ಷದ ಹಿಂದೆ ಹೋಗಿ ನಾವು ಬ್ಯಾನರ್ ಕಟ್ಟಿ ಚಪ್ಪಾಳೆ ಹೊಡೆದು ಕಾರ್ಯಕರ್ತರ ಕೆಲಸ ಮಾಡಿ ಕಡೆಗೆ ಅಧಿಕಾರಕ್ಕೆ ಬಂದ ಕೂಡಲೇ ಅವರು ಇಬ್ರಾಹಿಂ ಅವರು, ಸಿ ಎಂ ಇಬ್ರಾಹಿಂ ಅವರು ಭಾಳ ಚಂದ ಹೇಳ್ತಾಯಿದ್ರು, ಚುನಾವಣೆ ಬಂತು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಚುನಾವಣೆ ಮುಗೀತು, ಈ ಎಲ್ಲ ಪಟ್ಟಭದ್ರೆಲ್ಲ ಮುಂದು, ಉಳಿದವರೆಲ್ಲ ಹಿಂದೂ. ಅದು ವಾಸ್ತವ ಅಂತ ಹೇಳ್ತಾ ನಾನು ಇವತ್ತಿನ ಈ ನನ್ನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಇದೇ ಥರ ನಾವು ಸಾಂಪ್ರದಾಯಿಕವಾದಂತಹ ಒಂದು ಸಂಘರ್ಷ,
ಆಮೇಲೆ ವೈಚಾರಿಕವಾದಂಥ ಒಂದು ಸಂವಾದ, ಇವುಗಳ ಮೂಲಕ ತೆರೆದುಕೊಳ್ತಾ ನಾವು ಯಾರು, ನಮ್ಮ ಆಯ್ಕೆ ಏನು, ನಮ್ಮ ಮೇಲೆ ಯಾವ ಥರದ ಬಹಳ ವ್ಯವಸ್ಥಿತವಾದಂಥ ಪಟ್ಟಭದ್ರದ ಹುನ್ನಾರಗಳು ನಡೀತಾ ಇದ್ದಾವೆ, ಅದಕ್ಕೆ ಬಲಿಯಾಗಿ ನಾವು ಹೇಗೆ ಈ ಅಂಕದ ಕೋಳಿಗಳ ಹಾಗೆ ನಾವೇ ಜಗಳಾಡಿಕೊಂಡು ಬಲಿಯಾಗ್ತಾ ಇದ್ದೀವಿ, ಇದರ ಲಾಭವನ್ನು ಯಾರು ಪಡ್ಕೊಳ್ತಿದ್ದಾರೆ, ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಈಗಿದೆ. ಹಾಗಾಗಿ ನಾನಿವತ್ತು ನನ್ನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಿರಂತರವಾಗಿ ನಾವು ಇದೇ ಥರ ನಮ್ಮ ಒಲಿದಂತೆ ಹಾಡುವ ಈ ಅಂಕಣದ ಮೂಲಕ ಸಿಗ್ತಾ ಹೋಗೋಣ. ಧನ್ಯವಾದಗಳು.